ಹೇ ಹೇಳ್ಬೇಕು ಹೇಳಮ್ಮ ಹೇಳ ಸತ್ಯವಾದ ಎಂಬು ಸಾಟಿ ಆತ್ಮೀಯರು, ಗುರುಬಂಧುಗಳು, ಒಳ್ಳೆಯ ಕಲಾವಂತರು, ಕಲಾಪ್ರೇಮಿ ಅಂತ ರಾಮಣ್ಣ ಬಡಿಗೇರ್, ಸಾಕಿನ್ ಕಮಲ್ದಿನಿ ಇವರಾದರೂ ನಮ್ಮ ಕಂಪನಿ ಉದಾರ ಆಶೀರ್ವಾದ ಆಗಿ 101 ರೂಪಾಯಿ ಆಶೀರ್ವಾದ ಮಾಡಿದ್ದಾರೆ. ಅಂಥವರ ಆಶೀರ್ವಾದ ಸದಾಕಾಲ ನಮ್ಮ ಕಂಪನಿ ಮೇಲಿರಲಿ. ಅವರಿಗೆ ಹನುಮಂತಿಯವರ ಕೃಷ್ಣ ಪರಮಾತ್ಮ ಇನ್ನೂ ಇಷ್ಟ ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಈ ರೂಪಾಯಿಯನ್ನು ಸ್ವೀಕರಿಸ್ತಾ ಇದ್ದೀವಿ. ಆತ್ಮೀಯರು, ಬಸಪ್ಪಣ್ಣ ಚಿಪ್ಪಲಕಟ್ಟಿ ಮಾದರ್ ಇವರಾದರೂ ಈ ಗೌಳಿಗಿತ್ತಿಗೆ 51 ರೂಪಾಯಿ ಕೊಟ್ಟಾರೆ, ಸ್ವೀಕರಿಸಬೇಕು. ಬಸಪ್ಪಣ್ಣ ಚಿಪ್ಪಲಕಟ್ಟಿ ಏನು ನನ್ನ ಪ್ರಸೇನ ಕಂಡು 50 ರೂಪಾಯಿ ಕೊಟ್ಟಿದ್ದಾರೆ. ಆ ಮಾನ್ಯವರಿಗೆ ನಾನು ತುಂಬಾ ಬರಗಿದೆ. ಅಲ್ಲ, ಇಸ್ಗಾಲ ಮಜ್ಜಿಗೆ ತಂದದೆ. ಹೌದು, ಮಣ್ಕೊಂಡ್ ಹುಡುಗರು ಕಣ್ಣು ತೆಗೆದು ನೋಡ್ರಿ ಮಜ್ಜಿಗೆ. ಯಾಕ ಏನಾಗ್ಯದ? ಅವ್ ಮನಿಗೆ ಅವ್ ಪಾಡ ಅವ್ ಎದ್ದು ಬಂದ್ ಕಣ್ಣು ತೆಗದ್ರ ನೀನ್ ಮಜ್ಜಿಗೆ ಯಾಕೆ ಏನಾಗ್ಯದ? ಹೊಸ ಮಜ್ಜಿಗೆ ತಂದದಿ. ಮಜ್ಜಿಗೆ ಹಿಂಗಿ ಮೊಸರಿನಾಗ ಎದ್ದು ಬೆಣ್ಣಾಗ ಜಿಗದಾಡ್ಲಿ. ಹಾಗೇನಲ್ಲದು ಹಾಕಿದಂತ ಸಾಹಿತ್ಯಗಳ ಹೆಸರು ಹೇಳವ ಏನೇನು ಏನೇನು ಹೆಂಗು ಹಿಂಗು ಶುಂಠಿ ಕುಂಟಿ ನೀನಂದ ಕುಂಟಿ ಅಂತೇಳಿ ಹಾಗಲ್ವಾ? ಶುಂಠಿ ಅಂದ ಶುಂಠಿ, ಯಾಲಕ್ಕಿ, ಹಾಲಕ್ಕಿ, ಟಿಮಕ್ಕಿ, ಗೊರವಾಡಿ ಮ್ಯಾಲ ಕಾಗ್ಯ ಕರ್ಗ ಕಾಣ್ತೈತ. ಯಾಲಕ್ಕಿ ಅಂತ ನಾ ಹೇಳಿನಿ. ಯಾಲಕ್ಕಿ ಕಾಳ್ಜೀರಿಗೆ, ಕಟಕರೋಣಿ, ಡಿಕ್ಕಿಮಿಣಿ, ತಾಳ್ಮಿ ಕಾಣ, ಹಿಮ್ಯಾಳ, ಮುಮ್ಯಾಳ, ಪೆಟ್ಟಿಗೆ, ಟಬಲ, ತಾಳ ಹಾಕಿ ಗಿರ್ರ ತಿರುವಾಡ್ದೆ. ನಮ್ಮ
ಅವೆಲ್ಲ ಎತ್ತಕ ನಿಮ್ಮ ಎಲ್ಲ ಅದಕ್ಕ ತೂತೆ ಮಜ್ಜಿಗೆ ಒಗ್ಗರ್ನಿ ಕೊಟ್ರ ಕಂಪ ಆಗ್ತದವ ತಗೊಂಡ್ರ ಹೊಟ್ಟೆಯಲ್ಲಿ ತಂಪಕ್ಕ ನೋಡು ಹಿಂಗ ಹೌದಲ್ಲ ಇಂತ ಹುಳಿ ಮಜ್ಜಿಗೆ ಯಾರು ತಗೋತಾರಂತನ್ನ ತಗೊಳ್ದಲ್ಲ ಈಗ ರೆಡಿಮೇಡ್ ಮಜ್ಜಿಗೆ ಬಂದಾವ ಅಂದ್ರ 60 ರೂಪಾಯಿ ಕೊಟ್ರೆ ಇಟ್ಟ ಪ್ಯಾಕೆಟ್ ಬರ್ತೈತಿ ಹಾಕಿಟ್ ಬರ್ತದ ಏನ್ ಹೇಳಿವ ಅದ್ರ ಮಜ್ಜಿಗೆ ಆಟ ತಂದ ಮೂಲಿ ಕಟ್ ಮಾಡಿ ಗಲಾಸಿನ್ಯಾಗ ಹಾಕಿ ಕಣ್ಣು ಮುಚ್ಚಿ ಒಗದಿ ಕಣ್ಣು ಕೆಂಪಗ ನೋಡು ನೋಡು ಇದ ಬೇಸಿ ನೋಡು ಮತ್ತ ಯಾರ ಮುಂದೆ ಸನೇಕ ಬರಂಗಿಲ್ಲ ಇಂತ ಮಜ್ಜಿಗೆ ತಗೊಂಡ್ ಬಾ ಎಂತ ಮಜ್ಜಿಗೆ ಹೇಳ್ತಿ ಮುದಕ ಸೈತಿ ಬೆನ್ನ ಹೆಂಗ ಮಾಡ್ಕೋತ ಮನಿಗ್ ಹೋದ್ರ ಅವಾಗಳು ಏನಂತಾರ ಅವ್ರ ಏನ್ ಮಾಡ್ತಾರ ಅಂತ ನೋಡಿದ್ರ ಬೆಂಕಿ ಹಾಕಿ ಕುಕ್ಕಲ್ ಅಂತಾರ ಅವ್ರು ಅವ್ರ ಒಳಗ ನಾವ್ ಹೊರಗ ಚಾಲೋನ ಹೋಗ್ರಿ ಬಿಡು ಒಳಗೆ ಹಾಕೋಕಿ ಅಮ್ಮ ಮಜ್ಜಿಗೆ ಅದಾವ ಅದಾವಲ್ಲ ಎಲ್ಲಿ ಅದಾವ ಪಾತ್ರೆ ಎಲ್ಲದ ಅದ್ರ ಮ್ಯಾಲ ಏನ್ ಮುಚ್ಚದಿ ಅದನ್ನ ನಾನೇನ ತಗ ತೋರ್ಸೋ ತಗ ತಾವ್ ಯಾರ ಯಾರು ಶಿವಭಕ್ತ ಗವಳಿಯರು ನಾವ ಏಕಚ್ಚೆತ್ತ ಕಡಿಮೆ ಜಾತಿ ಯಾವ್ಯಾವ ಜಾತಿಯಾರ ನೀವ ನಾ ಕೊರ್ರಕ್ಕಿ ಭಜಂತ್ರಿಗೊಳಕ್ಕೆ ಅಲ್ಲ ಎರಡು ಒಂದದಲ್ಲವ ಒಂದಕ್ಕ ಹೋಗಿ ಏನ್ ಆರ್ತತಿ ಗಡಿಗೆ ನೋಡದನ ತೊಳ್ದದೇನೋ ಹೌದಾ ಏನ್ ಮಾತಾಡ್ತೀವ ನೀನು ಹಾಗೇನಲ್ಲ ಅದು ಒಂದು ತೆಮಿಗೆ ನೀರ್ ಹಾಕುವಲ್ಲಿ 4 ತೆಮಿಗೆ ನೀರ್ ಹಾಕಿ ಸ್ವಚ್ಛವಾಗಿ ಪಾತ್ರ ತೊಳ್ಕೊಂಡು ತಾಜಾ ಹೂವಿ ಎಣ್ಣೆ ತಂದನ 9 ಸೇರಿ ನೀರ್ ಹಾಕಿ ತೊಳ್ದದಿ ಹೌದು ನೋಡೋದ್ರ ಸ್ವಚ್ಛವಾಗಿ ಪಾತ್ರ ತೊಳ್ಕೊಂಡು ತಾಜಾ ಹೂವಿ ಎಣ್ಣೆ ತಂದನ ಅಂತ ಹೇಳಿ ಅವ್ವ ಹೆಣ್ಮಗಳ ಅಲ್ಲ ಮ್ಯಾಲ ತೊಳ್ದಿರ್ಬೇಕು ನೋಡು ಒಳಗಿಂದ ನೋಡು ಗೊಮ್ಮ ಹಿಡ್ದತಿ ಏನ್ ಮಾತಾಡ್ತೀವಿ ಇಲ್ಲಮ್ಮ ಮ್ಯಾಲ ಸ್ವಚ್ಛ ಇದ್ರೆ ಗೊತ್ತಾಗುದಿಲ್ಲ ಆತ್ಮ ಸ್ವಚ್ಛ ಇರ್ಬೇಕು ಮನಸ್ಸ ಹಸನ ಇರ್ಬೇಕು ನೀ ಎಲ್ಲಿ ಬೇಕಾದಲ್ಲಿ ವ್ಯಾಪಾರ ಮಾಡು ವ್ಯಾಪಾರ ಆಗ್ತದೆ ಇರ್ಲಮ್ಮ ಹಾಲು ಮೊಸರು ಇದ್ದಂಗಾತು ಈ ಊರವ್ರು ಏನ್ ಕೇಳ್ತಾರ ಈ ಗೌಡ್ಗಿತ್ತಿ ವರ್ಷ ಬರ್ತಾಳಲ್ಲ ವರ್ಷ ಹಿಂಗ ಹೇಳ್ತಾಳ ಈಕಿದ ಕುಣ ಗುರ್ತಾ ಹೇಳಿಲ್ಲ ಬರ್ತಾಳ ಕರೆ ಕುಣ ಗುರ್ತಾ ಆತ ಒಂದ್ 7-8 ವರ್ಷ ಆತ ಕುಣ ಗುರ್ತಾ ಹೇಳಿಲ್ಲ ನಿಂದ ಕುಣ ಗುರ್ತಾ ಹೇಳು ಅವ್ರು ಬಂದ್ ಮಾಡ್ತಾರೆ ವ್ಯಾಪಾರ ನನ್ನ ಕುಣ ಗುರ್ತಾ ಹೇಳಿದ್ರು ನನ್ನ ಕೂಡ ಕೊಡ್ತಾ ಹೇಳಿದ್ರ ಅವ್ರ ಹಾಲ್ ಮೊಸರು ವ್ಯಾಪಾರ ಮಾಡ್ತಾರೋ ನಾ ಮಾಡಿಸ್ತೇನೆ ಹೌದಲ್ಲ ಇಷ್ಟ ಕಡೆಗೆ ಬಾರಿವೆ ನಾನು ಬಡಿವಾರೆ ಅಮ್ಮ
ಯಾವಾಗಲೂ ಗ್ರಾಮಕ್ಕೆ ಬಂದ ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾನೆ. ಯಾವತ್ತು ಬಂದು ವ್ಯಾಪಾರ ಹೌದು ಮಾಡ್ಕೊಂಡು ಬರಾಕೈತಿ ಬಾಳ ದಿನ ಆತಿಲ್ಲ. ಆದ್ರೆ ಇಲ್ಲಿ ಯಾರ್ದಾರೆ ಕೂಣ ಗುರ್ತ ಯಾರ್ಯಾರು ಇಲ್ಲ. ಹಿಂಗ ಖಾತ್ರಿ ಆಗೋದಲ್ಲ. ಮತ್ತೆ ಹೇಗ ಹಿಂಗ ನೀ ಬಡಿವಾರ ಮಾಡ್ರಿ ಕೊಡ್ತೀವಿ. ಯಾರು ಆಣಿ ಮಾಡಿ ಹೇಳ್ಬೇಕು. ಆನಿ ಮಾಡಿ ಹೇಳ್ಬೇಕ. ಹೌದಾ ಮುಂದ ಕೂತು ಮುದಕೊಂಡು ಆನಿ ಮಾಡಿ ಹೇಳ. ಮುಂದಿನ ವರ್ಷ ಬರ್ಗುಡ್ದು ಇದ್ದಿರ್ತಾನ ಹೋದ್ರ ಹೋಗ್ತಾನ. ಹಾಗೆಲ್ಲ ಮಾತಾಡಬಾರ್ದು, ತಪ್ಪ ಆಗ್ತದ. ನೋಡಮ್ಮ ನೀನ್ ನಾನಿ ಮಾಡಿ ಹೇಳನು. ನಂದ ಮಾಡ ನಾನ ಒತ್ತಾಕತ್ತೇನ. ಹೌದಾ ಹಾಗೇನಲ್ಲ, ಸಾಮಾನ್ಯ ಮಾನವರ ಹಾನಿ ಮಾಡಿದ್ರು ಅವ್ರಿಗೆ ಖಾತ್ರಿ ಇಲ್ಲ. ಖಾತ್ರಿ ಆಗುವಂತಿಲ್ಲ. ಮಹಾತ್ಮರ ಹಾನಿ ಮಾಡಿ ಹೇಳು. ಹೇಳಬೇಕು. ಹೇಳಿದ್ದಾದ್ರ ಅವ್ರಿಗೆ ಖಾತ್ರಿ ಆಗ್ತದ. ಖಾತ್ರಿ ಆಗ್ತದ. ಹೌದಮ್ಮ. ಹೌದಲ್ಲ. ಹಾಗಾದ್ರೆ ಒಬ್ಬರಿದ್ದಾರವ. ಅವರು ಯಾರು? ಯಾರಮ್ಮ? ದೂತೆ ಆ ಒಡೆಯ ಕೊಲೆಗೋಡ ಬಲಿಬಿಂಬನ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೇನೆ. ಹೇಳ್ತಾ ಇದ್ದಿ. ನಾನು ಯಾವಾಗಲೂ ಗ್ರಾಮಕ್ಕೆ ಬಂದು ಕರೆಸಿದಾಗ ಬಂದು ಹಾಲು ಮೊಸರು ವ್ಯಾಪಾರ ಮಾಡ್ತಾರ ಮಾಡ್ಕೊಂಡು ಹೋಗ್ತೇಮ್ಮ. ಹೌದಮ್ಮ. ಅಮ್ಮ ಆ ಯಾವ ಒಡೆಯ ಪಾರಿಜಾತ ಕುಲಿಗೂಡ ಭೀಮೇಶನ ಸಾಕ್ಷಿಯಾಗಿ ಹೇಳ್ತೆ ಅಂದ ಮೇಲೊತ್ತ ಇನ್ನು ಮೇಲೆ ನಾನು ಹಾಲು ಮೊಸರು ವ್ಯಾಪಾರ ಮಾಡಿಸ್ತೇಲ್ಲ. ಹಾಗಾದ್ರೆ ಗಿರೇಕಿ ಕರೆ ಗಿರೇಕಿ ಕಡಿಬೇಕಾ? ಗಿರೇಕಿ ಬೇಕಾ? ಬೇಕವ. ತಿಳ್ಕೊಂಡಿ ನೀನು ವ್ಯಾಪಾರ ಮಾಡಾಕ ಒಂದು ಗಿರೇಕಿ ಬೇಕ. ವ್ಯವಹಾರ ಮಾಡ್ಲಿಕ್ಕೆ ಅದನ್ನ ಹೇಳಿ ನಾನು ಹೌದಲ್ಲ. ವ್ಯವಹಾರ ಮಾಡಾಕ ಒಂದು ಗಿರೇಕಿ ಬೇಕ. ನೋಡು ಹೊರಗಿನ ಗಿರೇಕಿ ಯಾವ ಬರೋದಲ್ಲ. ಯಾವ ಬರೋದ್ರ ನಮ್ಮದ ಒಂದ ಹಾಲು ಮೊಸರು ತಲಿಬು ಕೊತ್ತ ನಿಂತೈತಿ. ಒಂದ್ ಹಸಿರು ಕಂಟಿ ಮ್ಯಾಲ ಒಂದ್ ಹಲಕ್ ಸೀರಿ ಬಿದ್ರ ಅಲ್ಲಿ ಹೋಗಿ ನಿಂದ್ರದ. ಅದನ್ನ ಕರಿ ಕರಿ ಕರಿ. ಏ ಗಿರಾಕಿ ಗಿರಾಕಿ ಕರೆದ್ರೇನ್ರಿ? ನಾ ಕರ್ದಣ್ಣ. ನೀವು ಕರೆದ್ರಿ? ಹಾ ಮಾಸ್ತರ, ಒಟ್ಟ ನಿನ್ನ ಮುಂದೆ ಹೇಳ್ತನು. 1.5 ತಿಂಗಳಾತ ಆಗಿರ್ಬೇಕಲ್ಲ. ನನಗ್ ಒಟ್ಟ ರಾತ್ರಿ ಬಾರದಾಗ ಕರಿಲಿ, ಹಗಲಿ ಬಾರದಾಗ ಕರಿಲಿ. ನಿನ್ನ ರಾತ್ರಿ ಬಾರದಾಗ ಹೆಚ್ಚು ಕರ್ತಾರ. ನನ್ನ ಒಟ್ಟ ಅವ್ರ ಕರ್ದಂಗ ಆಕತ್ತೆ. ಅಲ್ಲಿ ಅವ್ರ ಕರ್ದಾಗ ಆಕತ್ತೆ. ಹೌದು. ಹೌದಾ? ಹರಿಯಲ್ಲ ನಿಂದು ಹರಿಯ ಚಿಮ್ಮಾಕತ್ತೈತಿ. ಈಗ ಕರ್ದೇನ ಮಾಡ್ತಾರೋ ನೆತ್ತಾಗಿನ ಕೂದಲ ನೋಡ್ಕೊ ಹುಚ್ಚುಚ್ಚ ಹೊಂಟಾವ್. ಏನ್ ಅವ್ರ ಕರ್ದಂಗ ಆಕತ್ತೆ. ನಾ ಕರ್ದಣ್ಣ. ನೀ ಕರ್ದ್ರಿ? ಹೌದ್. ಯಾಕೆ ಕರ್ದ್ರಿ? ಯಾಕೆ ಕರ್ದ್ರಿ? ಹೌದು. ತಮ್ಮ ಹಾಲು ಬಂದ್ರ ಹೇಳು, ಬಿಸಿಲು ದಿನ ಮತ್ತ ಊಟ ಸರಿ ಆಗೋತ ಹೇಳಿದ್ದಿಲ್ಲ. ನಿನ್ ಹೇಳಿಲ್ಲ, ಸಂಕೇಶ್ವರದಾಗ ಹೇಳಿದ್ದಿ. ಈಗ ಹಾಲ ಬಂದಾವ್. ಹಾಲು ಬಂದ್ವೇನ? ಹಾಲು ಬಂದಾವ್. ಹಾಲು ಬಂದು ಊಚತ್ತ ನಿಂದ್ರ ಕುಡಿಯಕ್ಕೆ ಒಂದಿತ್ತ ಸೊಳ್ಳ ಹಂಗ ಹಿಚ್ಕಾಡುದು ಬೇಡ. ನೀನ ಇಲ್ಲೇ ಮತ್ ಹಾಲು ಬಂದು ಅಂತ. ಇನ್ ಈ ಹಾಲಿಗೆ ಗಂಟು ಬಿದ್ದಿ. ಹೌದು. ಮೊದಲಿ ಹಾಲು ಕುಡ್ದ ನಾವು ದೊಡ್ಡವರಾಗ್ಯಾವ. ತಮ್ಮ ಹಾಲು ಕುಡಿಯಾಕ ಬೇಡದಲ್ಲ. ಈಗ ಈ ಹಾಲು ಕುಡ್ದು ಕಣ್ಣ ನೆಟ್ಟಿ ಹಚ್ತೀನಿ. ಯಾಕ? ಈ ಹಾಲು ಬಾಳ ಕೆಟ್ಟ. ಈಗ ಹಾಲ ಹಲ್ಲಿಗೆ ತಾವ್ ಹಿಂದೆ ಉಚ್ಕೊಳಕ್ ಚಾಲು ಮಾಡ್ತಿ. ಹಾಲ ಇಲ್ಲಿ ಬಂದಾವ್. ಇವೆಲ್ಲ ಹಾಲ ಅವೆಲ್ಲ ಹಾಲ. ಆಚೆ ಕಡೆ ಮೊಸರಿನ ಮುಗಿ ಒಂದು ಕಟ್ಟ. ಈಗ ಒಟ್ಟ ನಾ ಕೇಳಿದ ಪಟ್ಕೆ ಕೊಡ್ತಾಳ. ಆಕಿನ ಕೇಳು, ಆಕಿ ನಿನಗೂ ಕೊಡ್ತಾಳ. ನನಗ್ ಸಾಕಾಗುವಂಗ ಸಾಕಾಗುವಂಗ ಯಾಕ ಉಯ್ಕೊಂಡು ಕೊಡ್ತಾ. ಆಕಿನ ನಾ ಕೇಳಿ, ಆಕಿನ ನೀ ಕೇಳ. ಸರಿ ನೀವ್ ವಾರಾಗತ್ತ ಕೊಡಾರ್ ನೀವೇನ್ರಿ? ಕೊಟ್ರನ ಕೊಟ್ರ ಪಾಡ್ ಕೊಟ್ಲ. ಅಲ್ಲಿ ಪದ್ಧತಿ ನಿಂದ ಮತ್ತೆ ಹೆಂಗ್ ಕೇಳುದ? ಅಲ್ಲಿ ಹೋಗ್ಬೇಕು. ಹೋಗಿ ಕೈ ಮುಗಿಬೇಕು. ಅಮ್ಮ ತಾಯಿಯವರೇ, ಹಾಲು ಮೊಸರು ತಂದವ್ರು ನೀವೇ ಏನು? ಹಾಲ ಹೇಗ ಕೊಡ್ತೀರಿ? ಹೀಗ ವಿಚಾರ ಮಾಡಿ. ಹಿಂಗ ಅಮ್ಮ ತಾಯಿಯವರೇ, ಹಾಲು ಮೊಸರು ತಂದಾರ ನೀವ ಏನ್ರಿ? ನಾವ್ರಿ. ನೀವು ಹಾಲು ಹೆಂಗ್ ಕೊಡ್ತೀರಿ? ಹಾಲ ತಗೊಂಡ್ ಹಂಗ ಕೊಡ್ತೀವ್ರಿ. ಕೊಟ್ಟಿನ ನೀನು ಅಲ್ಲಿ ಕೇಳೋಗ. ಅಲ್ಲಿ ಕೇಳಿ ಇಲ್ಲಿ ಅಲ್ಲಿ ಕೇಳೋಗ. ಏನ್ರಿವ ಹಾಲು ಮೊಸರು ತಂದಾರ ನೀವರಿ? ಹೌದು. ಹಾಲು ಮೊಸರು ತಂದವ್ರು ನಾವ ತಗೋರ ನೀವ? ನಾವ ತಗೊಳವ್ರಿವ. ನೀವ ಹಾಲು ಎದಕ್ ತಗೊಂಡ್ ಬಂದ್ರಿ? ಹಾಲ ಎದಕ್ ತಗೊಂಡ್ ಬಂದ್ರಿ? ಹೌದ್ರಿ. ವ್ಯವಹಾರ ಮಾಡ್ಲಿಕ್ಕೆ. ವ್ಯವಹಾರ ಮಾಡಕ್? ಹೌದು. ವ್ಯವಹಾರ ಎದಕ್ರಿ? ವ್ಯವಹಾರ ಎದಕ್? ಹೌದು. ರೊಕ್ಕ ಸಲುವಾಗಿ. ರೊಕ್ಕ ಸಲುವಾಗಿ. ರೊಕ್ಕ ಎದಕ್ರಿ? ರೊಕ್ಕ ಎದಕ್ ಬೇಕು? ನೋಡಿದ್ರೆ ಬೆಂಕಿ ಹಾಕೋಕಲ್ಲ ಅಂದ್ರ ರೊಕ್ಕ ಎದಕ್ ಬೇಕಂದ್ರ ಹೊಟ್ಟಿಗೆ ಬೇಕಲ್ಲ. ಹೊಟ್ಟಿಗೆ? ಹೌದು. ಹೊಟ್ಟಿಗೆ ಹೂಕಳಿಲ್ಲ. ಬಡಿಗೌಡ್ರು ಬಂದಾರ ಒಂದು ಗಿರ್ಮಿಟ್ ತಂದ 6 ಪಾರ್ ಯಾಕ ಆಗಲಿ ಗಂಟು ಬಿದ್ದು. ಅಲ್ಲ ಹಾಲು ಮೊಸರು ತಂದವ್ರು ನೀವೇನು? ಹಾಲ ಹೆಂಗ ಕೊಡ್ತಿ? ದಾರ್ನಿ ಕೇಳಿ. ಎತ್ತರದ ಹಾಲು ಮೊಸರಿಂದ ಅಕ್ಕಿ ದಾರ್ನಿ ಕೇಳಿ. ಮತ್ತ
ನಿನ್ನ ಕೋಳೋಗಿ ಹಾಳಕ್ ಬಿದ್ದಾವ. ಯವ್ವ ಹಾಲು ಮೊಸರು ತಂದಾರ ನೀವರಿ. ಹೌದು ದೈ ಹಾಲ್ ಮೊಸರು ತಂದಂತಾರ ನಾವ್ ತಗೊಳೋಣ ನೀವೇನ್ರಿ ನಾವರಿ. ಹೌದ್ರ ನೀವ ಹಾಲ್ ಹೆಂಗ್ ಲೀಟರ್ ಕೊಡ್ತೀರಿ? ಹಾಲ ಹೇಗೆ ಲೀಟರ್ ಕೊಡ್ತೀರಿ? ಹೌದ್ರಿ. 50 ರೂಪಾಯಿ 1 ಲೀಟರ್ ಹಾಲು. 50 ರೂಪಾಯಿ 1 ಲೀಟರ್ ಹಾಲು. 1 ಲೀಟರ್ ಹಾಲು ನೀವು ಬಡಿಬೇಡ್ರ. ಇಲ್ಲ ಇಲ್ಲ ಮಸ್ತರ್ ಬಾಯ್ಲಿ 50 ರೂಪಾಯಿ 1 ಲೀಟರ್ ಹಾಲತ್ತ. ನಮ್ಗ 100 ರೂಪಾಯಿ ಹಿಡ್ಕೊಂಡ ಹರ್ಯಾಗ ಹಾಲು ಸಿಕ್ಕಿಲ್ಲ ನನಗ. ಇನ್ನ 2 ದೂರ ಹೋಗ್ಲಿಲ್ಲ. ಖರೆ ನಾವ್ ಕೇಳ್ದಂಗಿರ್ಬೇಕು. ಹೌದು. ಹಾಲ ರೂಪಾಯಿ 100 ತಗೋವಾಣಿ. ಇನ್ನ 2 ದೂರ ತಗೋ. ಖರೆ ಹಾಲ ಏನ್ ನೀವ ಹಿಂಡುತ್ತೀರೇನಾ? ಏನು ಮಾತಾಡ್ತೀರಿ ಬರ್ಲಿ ಏನದ ಹಂಗಲ್ಲವಾ ನಾವ್ ಕೇಳಿದಾರ ತಿಳ್ತಿದ್ದು. ಏನದು ಹಾಲ ನೀನ ಹಿಂಡುತ್ತೇನ ಹಾಳ ಚಿಂಡಿಸ್ತೀವ. ಹಾಲ್ ಎಲ್ಲಾರ ಜಾತ್ರೆಗೆ ಮದಿಗೆ ಹೋಗಿರಂದ್ರೆ ಜಾತ್ರೆ ಮನೆಗೆ ಹೋದ್ರ ಸಂಜೆಕ್ ಮನಿಗೆ ಬರ್ಬೇಕ. ಅಕಸ್ಮಾತ್ ಬರ್ಲಿಕ್ಕಂದ್ರ ನಾವ ಕುಂತ ಹಿಂಡ್ತೀವಿ. ಏಸ್ ಹೊತ್ತ? 2 ಹೊತ್ತ. 2 ಹೊತ್ತ ಹಿಡ್ತೀವಿ. ಹೌದು. ಇವ್ರದೊಂದು ಆಕಳ ಒಂದು ಆಕಳ ಐತಿ. ಹಳಿ ಆಕಳ ಕರೆ ಯಾವಾಗ ಕೈ ಹಾಕಿ ಹಿಂಡ್ತದೆ. ಮಾತಾಡ್ತೀರಿ 3 ಹೊತ್ತು ಹಿಡ್ತೈತಿ. ಅಲ್ಲ 3 ಹೊತ್ತು ಹಿಡ್ತಾವ ಎಮ್ಗಳು. ಕೇಳ್ರಲ್ಲ ಯಾವಾಗಳು ಕೂತಾರ ಅವ್ರಿಗೆ ನಮ್ಮ ಮನ್ಯಾಗ ಹಿಡ್ತೈತಿ. ಹಿಡ್ತಿರ್ಬೇಕು ಕೂಡ. ಇರ್ಲಿ ಬಿಡು. ಇರ್ಲಿ ರೊಕ್ಕ 100 ತಗೋ. ನಾವೇನ್ ಬ್ಯಾಡ ಅನ್ನೋದಿಲ್ಲ. ಬೇಡ ಅನ್ನೋದಿಲ್ಲ. ಹೌದು. ನೀನ ಬಂದ ನಮ್ಮ ಮನಿ ಮುಂದೆ ಹಿಂಡ್ಬೇಕು. ಹಾಲ ನೀವು ಹೋಗ್ಲಿ ಬಿಡವ. ಹಾಲ ಇರ್ಲಿ. ಮೊಸರು ಹೆಂಗ್ ಕೊಡ್ತೀರಿ? ಮೊಸರ 25 ರೂಪಾಯಿ 1 ತಾಲಿ ಮೊಸರು ನೋಡ. 25 ರೂಪಾಯಿ 1 ತಾಲಿ. ನನಗೊಂದ್ ಸಂಶಯ ಬಂದತೆ. ಸಂಶಯ ಮಾಡ್ಕೋಬೇಡ. ಕಮದಿನ್ಯಾಗ ಯಾವ್ದು ಸಂಶಯ ಇಟ್ಕೊಂಡ್ ಹೋಗ್ಬೇಡ. ಮಾತಾಡ್ತ ನೋಡ್ರಿ. ತಾಲಿ ಮಗಿ ಮಡಿಕೆ ಆಗಿನ ಕಾಲಕ್ಕಿದ್ದು ಆಗಿದ್ದು. ತಗೊಳವ್ರು ಇದ್ರು ಮಾಡೋರು ಇದ್ರು. ಈಗ ತಗೊಳವ್ರು ಬಿಟ್ಟಾರು ಮಾಡೋರು ಬಿಟ್ಟಾರ. ಅದಕ್ಕ ಈಗ ಇವ್ರು ಕೊಡುವಂತ ಮಾಪ ಏನು ಹೊಸಾದೋ ಹಳಿದು ಕೇಳ್ತಂದ. ಯಾಕವ ನೀವು ಮೊಸರು ಕೊಡುವಂತ ಮಾಪ? ಹೌದು. ನಿಮ್ಮ ಮಾಪ ಏನು ಹೊಸಾದೋ ಹಳಿದು? ನನ್ನ ಮಾಪ ಬಂದ ಹೊಸಾದ. ನಿನಗ್ ಬೇಕು. ಹೊಸಾದ ನನಗಿರ್ಲಿ, ಹಳಿದ ಅಕ್ಕಿಗೆ. ಹೌದಾ? ಎಲ್ಲ ಮಾಪೆಲ್ಲ ಆತು. ಹೌದು. ಸಿಕ್ಕ ಅದಾನ. ಎಲ್ಲಿ ಹಾಕ್ಸೋ? ನೀ ಬೆಂಗಳೂರಿಗೆ ಹೋಗಿದ್ದಿಲ್ಲ? ವರ್ಷದಾಗ 3-4 ಸಲ ಹೋಗಿ ನಾವು ಕೋರಮಂಗಲದಲ್ಲಿ ಸಿಕ್ಕ ಹಾಕ್ಸಿದ. ಹೌದು. ಖಾತ್ರಿ ಅದ. ಮೊಸರ ಇರ್ಲಿ. ಬೆಣ್ಣೆ ಹೆಂಗ್ ಕೊಡ್ತೀರಿ? ಬೆಣ್ಣೆಯ 500 ರೂಪಾಯಿ 1 ಕೆಜಿ ಬೆಣ್ಣೆ ನೋಡ. 500 ರೂಪಾಯಿ 1 ಕೆಜಿ ಬೆಣ್ಣೆ. ಹೌದಲ್ಲ ಮಾಸ್ತರ? ಇವತ್ತು ನನ್ನ ಪಗಾರ ಹೋಗ್ಲಿ, ಹೊಲ ಹೋಗ್ಲಿ, ಮನೆ ಹೋಗ್ಲಿ, ಏನ್ ಬೇಕಾದಾಗ್ಲಿ, ಯಾರ್ದು ಇದ್ದವ್ರದ್ದು ಹೋಗ್ಲಿ, ನಮ್ಮದು ಎಲ್ಲಿ ಐತಿ ನೋಡಿಲಿ. ಇಷ್ಟೆಲ್ಲ ವ್ಯಾಪಾರ ಮಾಡಿದ್ರ ಮಜ್ಜಿಗೆ ನಿಮ್ಮಿಬ್ಬರಿಗೆ ಅಜ್ಜಮಾಸ ನೋಡಿ ಕೊಡ್ತಾರ. ಮಾತ ಕೊಡಬೇಡ. ಹಿಂಗ ಕೊಟ್ಟೆ ಅಂದ್ರ ನೀನ ಬರ್ಬರ್ತ ಒಳಗ ಬರ್ತಿ. ಒಳಗಂದ್ರೆ ಏನದು? ಲಕ್ಷಾನದೊಳಗ ಬರತಿ. ಏನು ಇಲ್ಲಿ ವ್ಯವಹಾರ ಬೇರೆ. ಅದ ಹೇಗ? ಅದ ಹಂಗ ಹಾಲ್ ಮೊಸರು ಉಣ್ಣಾರ ಅಲ್ಲಿ ನೀವು. ಹಾಲ್ ಮೊಸರು ಉಂಡ್ರೆ ಹಿಂಗಿರ್ತಿತ್ತು. ಅಂಬ್ಯಾಗ ಹಾಲ್ಪಿದ್ದು ಎಮ್ಮಿ ಟುಂಬ ನಗ್ತತಿ. ನೀವು ಹಾಲ್ ಮೊಸರು ಊಟ ಮಾಡಾರಲ್ಲ. ಇರ್ಲಿ, ಇಲ್ಲಿ ನಿಂದ ವ್ಯಾಪಾರ ಆಗುದಿಲ್ಲ. ಬರವಲ್ಲ. ಇನ್ನು ಮ್ಯಾಲ ನೀ ಮುಂದಿನ ಕೇರಿಗೆ ಹೋಗು. ಬರವಾ. ಇಷ್ಟೊತ್ತನ ವ್ಯಾಪಾರ ಮಾಡ್ತಂದ ನಿಲ್ಲಿಸ್ಕೊಂಡ್ರಿ. ಈಗ ಹೋಗಂದ್ರೆ ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡ್ಲಿವ? ಮಾಡವ್ರ ಬಂದ್ ಮಾಡ್ಲಿಲ್ಲ ಅಂದ್ರ ವ್ಯಾಪಾರ ಹೌದಲ್ಲ. ಬೈಲೆ ಅಲ್ಲಿ ಕಾಣಿಸ್ತದ ಯಾವ್ರು? ಕದ ಅದ ಅಂಬೇಡ್ಕರ್ ಸರ್ಕಲ್ ಅದ. ಅಲ್ಲಿಗೆ ನೀನು ಹೋಗು. ನನಗ ಗೋಕುಲ್ದಾರಿ ತೋರಿಸಿ. ಅಲ್ಲಿ ಕಾಣ್ತತೆ ಮಿಣಕ್ ಕಾಗಿ ಮೇಲೆ ಗಿಡ ಕೂತತೆ. ಗಿಡದ ಮೇಲೆ ಕಾಗಿ. ಅದೇ ಅಮ್ಮ ನಂದ ಗೋಕುಲ. ಹೌದಮ್ಮ. ಎಲ್ಲಿದ್ದಂತೆ ಅಲ್ಲಿ ಬ್ರಾಹ್ಮಣ, ಕ್ಷತ್ರಿ, ವೈಶ್ಯ, ಶೂದ್ರ ಹೀಗೆ 4 ಜಾತಿ ಜನರಿದ್ರ. 4 ಜಾತಿ ಜನರೊಳಗೆ ಯಾವ ಓಣಿಯಲ್ಲಿ ಹೋದ್ರ ನಾನು ಹಾಲು ಮೊಸರು ಚಡ ನೋಡಿವ. ನೀರ ಸರ್ದೊಡ್ಡ ಹೆಣ್ಮಗಳ ಇಲ್ಲೇ ಹೋಗ ಅಲ್ಲೇ ಹೋಗತಿ ಹಾಗೆ ಹೇಳಿ ಹೇಳಕ್ಕೆ ಬರೋದಿಲ್ಲ. ವ್ಯಾಪಾರ ಮಾಡೋರಿಗೆ ಎಲ್ಲಿ ಹೋದ್ರ ವ್ಯಾಪಾರ ಆಗ್ತದೆ ಗುರ್ತಿರ್ತದ. ಸುಳ್ಳ ನಮ್ಮನ್ನ ಕೇಳ್ತೀರಿ. ನಾನು ಬ್ರಾಹ್ಮಣರ ಓಣಿಗೆ ಅಬ್ಬಾ ಮೆಟ್ಟ ಹುಡುಕಿದಿಲ್ಲ. ಹಾಲು ಮೊಸರು ಊಟ ಮಾಡಾರ. ಹೊಲ ಹೋಗ್ಲಿ ಮನೆ ಹೋಗ್ಲಿ ಹೈನಾ ಉಣ್ಣವ್ರ ಅವ್ರ. ಅಲ್ಲ ಬ್ರಾಹ್ಮಣರ ಓಣ್ಯಾಗ ಹೋಗಿ ವ್ಯಾಪಾರ ಮಾಡೋ ಮೋತೇನ? ಯಾಕ ನನ್ನ ಮಾರಿಗೇನೆ ಇದೆ?
ಅವ್ವ ನಿನ್ನ ಮಾರಿ ಚಲೋ ಐತಿ ಮಾರಿ ಏನಾಗಿಲ್ಲ ಮಾರಿ ಚಲೋ ಐತಿ ಆದ್ರ ಮೂಗು ನೋಡ ಕಮದಿನಿ ಪೂಲ್ ಆಗೈತಿ ಚಿಮ್ನಿ ಡೇಬಿ ಆಗದ ಬರಬಾರ್ದ ಕೊಡ್ರಿ